ನೋಡಿ ಇವನ ಹೆಸರು ಚಂದನು, ನನ್ನ ಹೆಸರು ಚಂದನು. ಇವನು ನಾನು ಇಬ್ರು ಒಂದೇ ಡೇಟಲ್ಲಿ ಹುಟ್ಟಿರೋದು. ಹೇಳಮ್ಮ ಡೈಲಾಗ್ ಹೇಳ. ನೋಡಿ ಅಭಿಮಾನಿಗಳೇ, ನನಗೆ ಸಪೋರ್ಟ್ ಮಾಡಕ್ಕೆ ಅಂತ ನಮ್ಮ ಮೇಲೆಯಿಂದ ಎಷ್ಟು ಜನ ಹುಡುಗರವ್ರೆ. ಹ್ಯಾಪಿ ಸಂಕ್ರಾಂತಿ. ಗಂಟೆ ನಮ್ಮ ಕೈಲಿ ತಮಟೆ. ಎಲ್ಲ ಅಭಿಮಾನಿಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಹಸುಗಳನ್ನೆಲ್ಲ ತೊಳೆದು ಅದಕ್ಕೆ ಬಣ್ಣ ಹಚ್ಚಿ ಅದನ್ನೇ ಫುಲ್ ಶೃಂಗಾರ ಮಾಡ್ತೀವಿ. ಆ ಪ್ರೋಸೆಸ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಬನ್ನಿ. ನೀಟಾಗಿ ಪೈಪ್ ಸಿಕ್ಸ್ಕೊಂಡು ಮೈನೆಲ್ಲ ಫುಲ್ಲು ತ್ಯಾಮ ಮಾಡ್ಕೊಂಡು ಅದು ಫುಲ್ಲು ಉನಿಬೇಕು. ತೊಪ್ಪೆ ಗಿಪ್ಪೆ ಎಲ್ಲ ಚೆನ್ನಾಗಿ ಮಾಡ್ಕೊಬಿಟ್ಟಿರ್ತದೆ. ಆ ತೊಪ್ಪೆ ಗಿಪ್ಪೆ ಎಲ್ಲ ನೀಟಾಗಿ ಉಜ್ಜಬೇಕು. ಇದು ಬೇರೆ ತರಲೆ ಹಸು, ಇದು ಸರಿಗಿಲ್ಲ. ಹತ್ರಕ್ಕೆ ಹೋದ್ರೆ ಒದ್ಬಿಡ್ತದೆ ಜಡ್ಸಿ. ಫಸ್ಟ್ ಅದಕ್ಕೆ ದೂರದಿಂದ ನೀರು ಬಿಟ್ಕೊಬಿಡ್ತೀನಿ. ಆಮೇಲೆ ಮೂಗ್ದರೆ ಇಟ್ಕೊಂಡು ಉಜ್ತೀನಿ. ಅದು ಸ್ವಲ್ಪ ನಮ್ಮ ಅಪ್ಪನ ಸಪೋರ್ಟು ತಗೋತೀನಿ. ಇದು ಇನ್ನೊಂದು ದಿವಸ ನಮ್ಮ ಕಪ್ಪದು ಚೆನ್ನಾಗಿ ಇದನ್ನು ಉಜ್ಬೇಕು. ಇದು ಡೀಸೆಂಟ್ ಹಸು. ಎಷ್ಟು ಹಾಲು ಕಳೆದ್ರು ಏನು ಅದೆಲ್ಲ ಒಂಚೂರು ಕಾಲೆತ್ತಲ್ಲ. ಎಷ್ಟಾಗಿ ನೀಟಾಗಿ ಒಬ್ಬನೇ ಸಾಕಿದ್ನ ನೀಟಾಗಿ ನಿಂತ್ಕೊಂಡು ಆರಾಮಾಗಿ ಉಜ್ಬಿಡ್ತೀನಿ. ಇವೆರಡು ಮರಿಗಳು ನೋಡಿ, ಇವು ತರಲೆ ನನ್ನ ಮಕ್ಕಳು, ಇವು ಸರಿಗಿಲ್ಲ. ನಾನು ಉಜ್ಜಕ್ಕೆ ಹೋದ್ರೆ ಆ ಕಡೆ ಈ ಕಡೆ ಆ ಕಡೆ ಓಡಾಡ್ತಾವೆ. ಈಗ ನನ್ನ ಕಾಲಿಗೆ ಸುತ್ಕೊಬಿಟ್ಟಿದೆ ದಾರನ. ಆ ದಾರ ಸುತ್ಕೊಂಡಿರತ್ತೆ, ಅದು ಎಳೀತದೆ. ಇದು ಈಗ ಉಜ್ತೀನಿ ಮೈನ. ಫಸ್ಟು ತೊಳ್ಕೊಬಿಡ್ತೀನಿ. ಆ್ಯಕ್ಚುಲಿ ಆಡುಗಳನ್ನ ಏನು ತೊಳಿಲೇಬಾರ್ದು, ಆದರೂ ನಾನು ತೊಳೆದೆ. ಈಗ ನೋಡಿ ಎಲ್ಲ ನಿಲ್ಸಿದ್ದೀನಿ ನೀಟಾಗೆ. ನೋಡಿ ನಮ್ಮ ಹತ್ರ 4 ಐತೆ. 4ಕ್ಕೂ ಈಗ ಬಣ್ಣ ಹಚ್ಚಬೇಕು. ಫಸ್ಟ್ ಈ ಆಡು ಮರಿಗಳಿಗೆ ಹಚ್ಬಿಟ್ಟು ಆಮೇಲೆ ಹಸುಗೆ ಹಚ್ಚವ ಅಂತ ಅಂದ್ಬಿಟ್ಟು ಆಡು ಮರಿಗೆ ಹಚ್ತಾಯಿದ್ದೀನಿ. ಇದೆಲ್ಲ ಹಚ್ಚಾದ್ಮೇಲೆ ಆ ಹುಡುಗ ಹೆಂಗೋ ಸ್ವಲ್ಪ ತಗೊಬಂದ ಬಟ್ಲೆ ಗಿಡ್ಲೆ ಹಿಡ್ಕೊಂಡು ನಿಂತ್ಕೊಂಡವನೆ. ಅವನ ಹತ್ರ ಹಿಡ್ಕೊಂಡು ಉಜ್ಕೊಂಡು ಚೆನ್ನಾಗೆ ಅಷ್ಟು ಕಲರ್ನ ಹಾಲಲ್ಲಿ ಹಾಕಿ ಮತ್ತು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಉಜ್ಜಿದ್ರೆ ಕಲರ್ ಬರ್ತದೆ ಚೆನ್ನಾಗೆ. ಅದ್ರ ಬಣ್ಣ ಸ್ವಲ್ಪ ಚೆನ್ನಾಗಿರಬೇಕು. ನಾವು ಯಾವುದೋ ರಂಗೋಲಿಗೆ ಹಾಕೋ ಬಣ್ಣ ಹಾಕ್ಬಾರ್ದು. ಹಸುಗೆ ಮೈಗೆ ಹಾಕೋ ಬಣ್ಣನೇ ಬರ್ತದೆ. ಆ ಬಣ್ಣ ತಗೊಂಡು ಇಡೀ ಮೈಗೆ ಹಸುಗೆಲ್ಲ ಹಾಕಿದ್ರೆ ಅದು ಸ್ವಲ್ಪ ಹಸುಗೆ ಕೊಳೆ ಗಿಳೆ ಇದ್ದರೂ ಅದು ಕಮ್ಮಿ ಆಯ್ತದೆ. ಆಮೇಲೆ ಕಿಮಿ ಕೀಟಗಳೆಲ್ಲ ಕೂತ್ಕೊಳ್ಳೋದು ಅದು ತಡೀತದೆ. ಅಂಥ ಬಣ್ಣ ತರಬೇಕು. ನಾವು ಯಾವುದೋ ಲೋಕಲ್ ಸಿಗ್ತದೆ ಅಂತ ಅಂದ್ಬಿಟ್ಟು ಲೋಕಲಲ್ಲಿ ಹಚ್ಬಿಟ್ರೆ ಆಗೋಲ್ಲ. ನೋಡಿ ಎಲ್ಲ ತೊಳೆದೇ ನಿಲ್ಸಿದ್ದೀನಿ ಇವಾಗ ನೀಟಾಗೆ. ಕೊಂಬಿಗೊಂದು ಬಣ್ಣ ಹಚ್ಚಬೇಕು. ಯಾರು ಹುಡುಗರನ್ನ ಕರ್ಕೊಬಂದ್ಬಿಟ್ಟು ಕೊಂಬಿಗೆ ನೀಟಾಗಿ ಬಣ್ಣ ಕಲಸಿಸಿ ಹಚ್ಚಿ ಮಾಡಬೇಕು. ಕೇಚಲಿಗೆಲ್ಲ ಬಣ್ಣನ ನೀಟಾಗಿ ಹಾಕಬೇಕು. ಹಾಕ್ತೀನಿ ಚೂರು. ಈಗ ಕೊಂಬಿಗೆ ಬಣ್ಣ ತರಬೇಕು. ಒಂದು ಕೆಂಪು ಕಲರ್ ಥರದ ಅಂದ್ಕೊಂಡಿದ್ದೀನಿ. ಅದು ಅಲ್ಲಿ ಹುಡುಗರು ಕಳಿಸ್ಬೇಕು. ನಾನು ಒಂದು 10 ರೂಪಾಯಿ ಕೊಟ್ಬಿಟ್ಟು ಹುಡುಗರು ಕಳಿಸ್ಬಿಡ್ತೀನಿ ತರೋಕ್ಕೆ. ಅವ್ರು ತಗೊಬರ್ತಾರೆ. ತಗೊಬಂದ್ಮೇಲೆ ಕಲಿಸ್ಬಿಟ್ಟು ನೀಟಾಗಿ ಹಾಕೋದು. ಆ ತೆನೆ ಐತಲ್ಲ ನೋಡಿ, ಇಲ್ಲಿ ಇದು ತೆನೆ ಆಗೈತೆ. ಇದನ್ನು ಬೆಂಕಿಲಿ ಕಿಜಾಯಿಸಂಗಿಲ್ಲ. ನೋಡಪ್ಪ, ನಮ್ಮ ಸಂಕ್ರಾಂತಿ ವರ್ಷಕ್ಕೊಂದ್ಸಲ ಬರಾಗ ಇವು ಹುಡುಗರೆಲ್ಲ ನಮ್ಮ ಹತ್ರಕ್ಕೆ ಬರ್ತಾರೆ. ಎಲ್ಲರೂ ಪೈಂಟ್ ಕಲಿಸಿ ಚೆನ್ನಾಗಿ ಬಣ್ಣ ಮೆಚ್ತಾರೆ ಹಸುಗೆ. ಈಗ ಹುಡುಗರಿಗೆ ಎಲ್ಲರೂ ತೋರಿಸ್ತೀನಿ. ಎಲ್ಲರೂ ಒಂದೊಂದು ಡೈಲಾಗ್ ಹೊಡಿಬೇಕು ನೀವೆಲ್ಲ. ಹಾಂ, ಕಮಾನ್ ಹೊಡೆಯ ಒಂದು ಡೈಲಾಗ್ ಹೊಡಿಯ. ಹೊಡಿಲ್ಲ ಒಂದು ಡೈಲಾಗ್ ನಮ್ಮದ ಹಾಕು. ಸಭಾಷ್, ನೀನು ಹೊಡಿಯ. ಇವನು ನೋಡಿ, ಇವನ ಹೆಸರು ಚಂದನು, ನನ್ನ ಹೆಸರು ಚಂದನು. ಇವನು ನಾನು ಇಬ್ರು ಒಂದೇ ಡೇಟಲ್ಲಿ ಹುಟ್ಟಿರೋದು. ಹೇಳಮ್ಮ ಡೈಲಾಗ್ ಹೇಳಮ್ಮ. ಹಾಂ, ಇನ್ನೊಂದೇನ ಸ್ಪೆಷಲ್ ಡೈಲಾಗ್ ಹೊಡಿ. ನೀನು ಹೊಡಿಯೋ, ಹೇಳು ಜೋರಾಗಿ ಹೇಳು. ಹ್ಯಾಪಿ ಸಂಕ್ರಾಂತಿ. ಗಂಟೆ ನಮ್ಮ ಕೈಲಿ ತಮಟೆ. ಹಾಂ, ಸರಿ ಆಯಿತು. ಹಾಕು ನೀಟಾಗಿ ಹಾಕು. ಹಾಂ, ಮಾಡ್ತಿದ್ಯಾ? ಹಿಂದಕ್ಕೆ ಹೋಗು, ದೂರದಿಂದ ಮಾಡು. ಬರ್ಲಿ ಹೌದಾ? ಇಬ್ರು ಹುಡುಗರು ಡ್ಯಾನ್ಸ್ ಆಡಿರ್ಲಿ. ಇಬ್ರು ಹುಡುಗರು ಡ್ಯಾನ್ಸ್ ಆಡಲ್ಲ. ಅದೇ ವಿಡಿಯೋ ಮಾಡ್ಕೊತೀನಿ. ಇವನೇ ಡ್ಯಾನ್ಸ್ ಮಾಡು. ನೀನು ಶ್ವೇತನ್ ಮಗನ ಹಾಕು, ಡ್ಯಾನ್ಸ್ ಮಾಡು. ಇಲ್ಲಾಂದ್ರೆ ಮಾಡಲ್ಲ. ಮಾಡ್ತಾ ಇದೀನಿ, ನೀವು ಮಾಡಿ. ಡ್ಯಾನ್ಸ್ ಮಾಡಲ್ಲ ಅಣ್ಣ. ನಾನು ಮಾಡ್ತಾ ಇದ್ದೀನಿ, ಇವ್ರು ಮಾಡ್ತಾ ಇಲ್ವಲ್ಲ. ಮಾಡಿ. ಸೈಡ್ ಒಂದು ರೌಂಡ್ ಹೊಡಿಸಿ. ಎಲ್ಲರೂ ರೌಂಡ್ ಹೊಡಿಸಿ. ಬೇಡ ಆಮೇಲಿಂದ.
ಫುಲ್ಲು ಕಂಪ್ಲೀಟ್ ಹಸನೆಲ್ಲ ರೆಡಿ ಮಾಡ್ಕೊಂಡಿದ್ದೆ, ಎಲ್ಲ ಹಸು ರೆಡಿ. ಇವರು ಮೇಡಮ್ ಬಸ್ರಿ ಆಗವ್ರೆ, ಇವ್ರನ್ನ ಎಗರ್ಸಂಗಿಲ್ಲ ಇಂದ ಬಂದು. ಇವ್ರಲ್ಲಿ ರೆಡಿ ಆಗವ್ರೆ. ಸಾಯಂಕಾಲ ಫುಲ್ಲು ಬೆಂಕಿಲಿ ಆರಿಸೋದೆ ಚೆನ್ನಾಗೆ. ಓಕೆನಾ, ಕಂಪ್ಲೀಟ್ ರೆಡಿ ಆಗೈತೆ. ಕಂಪ್ಲೀಟ್ ಎಲ್ಲ ಹಸುಗಳನ್ನ ರೆಡಿ ಮಾಡಾಯಿತು. ಇವಾಗ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಬಂದ್ಬಿಟ್ಟು ಇದನ್ನೆಲ್ಲ ಊರೆಲ್ಲ ಒಂದು ರೌಂಡ್ ಓಡಿಸ್ತೀನಿ, ಫುಲ್ ಆಟ ಆಡಿಸ್ತೀನಿ. ಬನ್ನಿ, ಫುಲ್ ಮಜಾ ಇರುತ್ತೆ, ಇವತ್ತು ತೋರಿಸ್ತೀನಿ. ಕ್ಯಾತ್ಮಾರ್ನಲ್ಲಿರೋ ಮಲೆ ಮಹದೇಶ್ವರನ ದೇವಸ್ಥಾನ. ಬೆಳಗ್ಗೆ ಸಂಕ್ರಾಂತಿ ದಿನ ರೆಡಿ ಆಗಿಬಿಟ್ಟು ನಾನು ಮಹದೇಶ್ವರನ ದೇವಸ್ಥಾನಕ್ಕೆ ಬಂದೆ. ಮಹದೇಶ್ವರನ ದೇವಸ್ಥಾನ ಒಳಗಡೆ ಹೋಗ್ತೀನಿ ಈಗ. ನೋಡಿ ಒಳಗಡೆ ಹಿಂಗಿದೆ. ಮಂಗಳಾರತಿ ತಗೊಂಡು ಶಿವ ಅಂದ್ಕೊಂಡು, ಶಿವ ಪರಮಾತ್ಮ ಎಲ್ಲರನ್ನೂ ಕಾಪಾಡಪ್ಪ ಅಂತ ಅಂದ್ಕೊಂಡು ಹಂಗೆ ಪಕ್ಕಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ವಿಗ್ರಹ ಇದೆ, ಮಲೆ ಮಹದೇಶ್ವರ ಒಂದು ಹುಲಿ ಮೇಲೆ ಕೂತಿರೋದು. ಆ ವಿಗ್ರಹಕ್ಕೆ ನಮಸ್ಕಾರ ಮಾಡ್ಕೊಂಡೆ. ಹಂಗೆ ಮುಂದಕ್ಕೆ ಬಂತಂದರೆ ಇಲ್ಲಿ ನಮ್ಮ ನಡೆದಾಡೋ ದೇವರು ಅಂತಲೇ ಪ್ರಸಿದ್ಧದಿಂದ ಸದ್ಗುರು ಸಿದ್ಧಲಿಂಗೇಶ್ವರ ಸ್ವಾಮಿಗಳಿದ್ದರು. ಅವ್ರು ನಮಸ್ಕಾರ ಮಾಡ್ಕೊಂಡು, ಶ್ರೀ ಮಲೆ ಮಹದೇಶ್ವರಂಗೆ ನಮಸ್ಕಾರ ಮಾಡ್ಕೊಂಡು, ಹಂಗಿಂದ ಮುಂದೆ ಬಂದ್ಬಿಟ್ಟು ಅಲ್ಲೊಂದು ಮಹೇಶ್ವರನ ಫೋಟೋ ಇತ್ತು, ಅದಕ್ಕೂ ನಮಸ್ಕಾರ ಮಾಡ್ಕೊಂಡು, ಅದಾದಮೇಲೆ ಇನ್ನೊಂದು ಮಹೇಶ್ವರನ ಫೋಟೋ ಇತ್ತು, ಅದಕ್ಕೂ ನಮಸ್ಕಾರ ಮಾಡ್ಕೊಂಡು, ನೆಕ್ಸ್ಟ್ ಅಲ್ಲಿ ಅಯ್ಯಪ್ಪ ಸ್ವಾಮಿ, ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ವಿಘ್ನೇಶ್ವರ ಇವರ ಮತ್ತು ಬ್ರಹ್ಮ ಇವರಿಷ್ಟು ಫೋಟೋನ ಇಟ್ಟಿದ್ರು. ಶಿವ ಅಂತ ಅಲ್ಲಿ ಕೈ ಮುಕ್ಕೊಂಡು ಬಂದು ಅಡ್ಡ ಬಿದ್ದುಬಿಟ್ಟು ಎದ್ದು ಸುಮ್ಮನೆ ಕೂತ್ಕೋತೀನಿ ಈಗ ಜಪ ಮಾಡ್ತಾ. ಇಷ್ಟ ಆಯಿತು ನೋಡಿ ನಮ್ಮ ಕತೆ. ಕಾಣಿಸ್ತೈತೆ. ನೋಡಿ ಅಭಿಮಾನಿಗಳೇ, ನನಗೆ ಸಪೋರ್ಟ್ ಮಾಡೋಕ್ಕೆ ಅಂತ ನಮ್ಮ ಮೇಲೆಯಿಂದ ಇಷ್ಟು ಜನ ಹುಡುಗರವ್ರೆ. ಇವ್ರು ಇಷ್ಟು ಜನ ಹುಡುಗರು ಕೂಡ ನನಗೆ ಯೂಟ್ಯೂಬ್ ಚಾನಲ್ನ ಮುಂದೆ ತರಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾರೆ. ಎಲ್ರಿಗೂ ಹೇಳೋ ಒಳ್ಳೇದಾಗಲಿ ಅಂತ. ನೋಡಿ ಹುಡುಗರೆಲ್ಲ ನನ್ನ ಹತ್ರಕ್ಕೆ ಬಂದಿರೋದು ಇವತ್ತು ಸಂಕ್ರಾಂತಿ ಹಬ್ಬ ಐತೆ. ಹೊಸ ಕೊಡಿಯೋಣ, ಕುರಿ ಕೊಡಿಯೋಣ ಅಂತ ಬಂದು ಕೇಳ್ತವ್ರೆ ಎಲ್ಲರೂ. ಏನು ಬೇಕು? ಎಲ್ಲ ಪಾಯಿಂಟ್ ಹೊಡಿತಾರಂತೆ ಕರ್ಕೊಂಡು ಹೋಗ್ಬಿಟ್ಟು. ಈ ವಿಡಿಯೋ ನೋಡಿದಂತ ಎಲ್ಲರಿಗೂ ತುಂಬೂರಿದ ಧನ್ಯವಾದಗಳು. ಇವತ್ತು ಸಂಕ್ರಾಂತಿ ಹಬ್ಬದಲ್ಲಿ ಹಸುಗಳನ್ನ ಹೇಗೆ ರೆಡಿ ಮಾಡಿ ಅದಕ್ಕೆ ಹೇಗೆ ಅಲಂಕಾರ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೆ, ಮತ್ತೆ ಆ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದು ನಿಮಗೆ ತೋರಿಸ್ತೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸಂಕ್ರಾಂತಿ ಹಬ್ಬದಲ್ಲಿ ಹಸುನ ಹೇಗೆ ಕಿಚಾಯಿಸ್ತೀವಿ, ಮತ್ತೆ ನಮ್ಮ ಊರಲ್ಲಿ ಯಾವ್ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ನೀವು ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯಲೇಬೇಕು. ಇದೇ ರೀತಿ ನನ್ನ ಅಟ್ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಮಾಡಿ. Thank you for watching.